ಇದು ಬಂದ್ಬಿಟ್ಟು ಪ್ಲೇಟ್ ಸೆಕ್ಷನು. ನೋಡಿ ಎಲ್ಲ ಟೈಪ್ ಆಫ್ ಪ್ಲೇಟ್ಸ್ ನಿಮ್ಗೆ ಇಲ್ಲಿ ಸಿಗುತ್ತೆ. ಇದು 89 ರುಪೀಸ್. பண்ணாத ಕ್ಯೂಟ್ ಆಗಿದೆ. ಅದಕ್ಕೆ ಎಡಿಗಿತ್ತಲ್ಲ 3000 ಮುಗಿತು. 3000 ರೂಪಾಯಿ 300 ರೂಪಾಯಿ ಕೊಟ್ಟು ಮೀನು 300 ರೂಪಾಯಿ ನಡುಮ ವೇಸ್ಟ್ 3000 ರೂಪಾಯಿ. ಹಲೋ ಗಾಯ್ಸ್, ಸೊ ಇವತ್ತು ನಾವು ಹಮ್ ಕಲೆಕ್ಷನ್ಗೆ ಹೋಗಿದ್ವಲ್ಲ, ಅದು ಡ್ರೆಸ್ ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಇದೇ ನಮ್ಮ ಡ್ರೆಸ್ ಬ್ಲಾಗ್. ಬನ್ನಿ ವಿಡಿಯೋ ಒಳಗೆ ಹೋಗೋಣ. ಫಸ್ಟು ಫಾರ್ಮಲ್ ಪ್ಯಾಂಟ್. ಬಟ್ಟೆ ಚೆನ್ನಾಗಿದೆ ಅಂತ ತಗೊಂಡಿದ್ದು. ಸೊ ಇದು ಬಂದ್ಬಿಟ್ಟು ಬಟ್ಟೆ ಚೆನ್ನಾಗಿದೆ, ಮತ್ತೆ ಫಾರ್ಮಲ್ ಪ್ಯಾಂಟು ಲೂಸ್ ಇರುತ್ತೆ ನೋಡಿ. ಲೈನಿಂಗ್ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ಅಂತ ತಗೊಂಡಿರೋದು. ನೋಡೋಣ ಹೇಗಿರುತ್ತೆ. ಅರೆ ದಪ್ಪ ಇದೆ ಬಟ್ಟೆ, ಸಣ್ಣ ಇರುತ್ತೆ ಅಂತ ಅನ್ಕೊಂಡಿದ್ದೆ. ಅದೇ ಚೆನ್ನಾಗಿದೆ. ಈ ಪ್ರೈಸ್ಗೆ ಈ ತರ ಬಟ್ಟೆ ಚೆನ್ನಾಗಿ ಸಿಗುತ್ತೆ ಅಲ್ಲಿ. ಮತ್ತೆ ಲೆದರ್ ಪ್ಯಾಂಟ್ ಅಂತ ತಗೊಂಡಿದ್ದೀವಿ. ಲೆದರ್ ಪ್ಯಾಂಟ್ ನನ್ನ ಹತ್ರ, ನಾನು ಊರಿಗೆ ಹೋದಾಗ ಒಂದು ಲೆದರ್ ಜಾಕೆಟ್ ತಗೊಂಡಿದ್ದೆ. ಸೊ ಅದಕ್ಕೆ ಮ್ಯಾಚ್ ಆಗಂಗೆ ಲೆದರ್ ಪ್ಯಾಂಟ್ ತಗೊಂಡಿದ್ದೀನಿ. ಇದು ಬಂದ್ಬಿಟ್ಟು ಸೈಜ್ ಎಲ್ಲ ನೋಡಿಲ್ಲ, ಚೆನ್ನಾಗಿತ್ತ ಲೆದರ್ ಪ್ಯಾಂಟ್ ಅಂತ ತಗೊಂಡ್ಬಿಟ್ಟೆ. ಅದ್ರ ಸೈಜ್ ಆಗುತ್ತಾ ಇಲ್ವಾ ಅಂತ ನೋಡ್ಬೇಕು. ಆದ್ರೆ ಲೆದರ್ ಪ್ಯಾಂಟ್ ನಮಗೆ ಸಿಗದೇ ಕಷ್ಟ ಅಂತ ತಗೊಂಡು ಓಡ್ಬಂದ್ಬಿಟ್ಟು. ಸೊ ಇದು ಬಂದ್ಬಿಟ್ಟು ಚೂಡಿದಾರ್ ವೀಡು. ನಾನು ಲೆಹೆಂಗಾಗುತ್ತೆ ಅಂತ ತಗೊಂಡ್ ಬಂದಿದ್ದೀನಿ. ಆದ್ರೆ ಲೆಹೆಂಗಾಗುತ್ತೆ ಗೊತ್ತಿಲ್ಲ. ಮ್ಯಾಚ್ ಮಾಡ್ಕೊಂಡು ಹಾಕೊಳ್ಳೋಣ ಅಂತ. ಅರೆ ಚೆನ್ನಾಗಿದೆ ಬೇಗ ನೋಡಿ. ಮತ್ತೆ ಇದು ಬಂದ್ಬಿಟ್ಟು ನಾನು ತಗೊಂಡಿರೋದು ಕುರ್ತಾ ಟಾಪ್. ನಮ್ಮ ಅಮ್ಮ ಸೆಲೆಕ್ಷನ್ ಇದು ನೋಡಿ. ಆದ್ರೆ ಇದ್ರ ಪಾಕೆಟ್ ಇದ್ದಿದ್ರೆ ಚೆನ್ನಾಗಿದ್ದಿರಲ್ಲ, ಆದ್ರೆ ಚೆನ್ನಾಗಿದೆ ಇದು. ಇದು ನಮ್ಮ ಅಕ್ಕದ ಟಾಪು. ಬ್ಲ್ಯಾಕ್. ಇದು ನೇವಿ ಬ್ಲೂ. ಅದು ಸಣ್ಣ ಇದೆ, ಬಿಸಿಲಿಗೆ ಚೆನ್ನಾಗಿರುತ್ತೆ ಹಾಕೊಂಡು ಹೋಗೋಕ್ಕೆ. ಇದು ಒಂದು ಟಾಪು. ಮತ್ತೆ ಇದೊಂದು ಗೌನ್ ತಗೊಂಡಿದ್ದಾರೆ. ಗೌನ್ ತರ, ಆದ್ರೆ ಗೌನ್ ಆಗುತ್ತಿಲ್ಲ ನೋಡಿ. ಇದು ಗೌನ್. ಎಲ್ಲಾದ್ರೂ ಆಫೀಸ್ಗೋ ಇಲ್ಲಾದ್ರೂ ಪಾರ್ಟಿಗೆ ಹಾಕೊಂಡು ಹೋಗಕ್ಕೆ ಅಂತ ತಗೊಂಡಿದ್ದಾರೆ. ಮತ್ತೆ ಇದು ಬಂದ್ಬಿಟ್ಟು ಇದು ಮನೆಗೆ ಹಾಕೊಳ್ಳೋ ಶೂ ಟಾಪ್ ತರ ಒಂದು ಟಾಪ್. ಇದು ಫುಲ್ ಟಾಪ್, ಮೇಲಿಂದ ಕೆಳಗೆವರೆಗೂ ಹಾಕೊಳ್ಳೋಕೆ. ಯಾವ್ದಾದ್ರು ಬಾಡಿ ಕಾಂಟ್ರಾಸ್ಟ್ ತರ ಹಾಕೊಳ್ಳೋಕೆ. ನಮ್ಮಮ್ಮ ಡ್ರೆಸ್ ತಗೊಂತೀನಿ ಅಂತ ನಮ್ಮಮ್ಮ ಡ್ರೆಸ್ ತಗೊಂಡ್ರು. ಡ್ರೆಸ್ ತಗೊಂಡಿದ್ದಾರೆ ನಮ್ಮಮ್ಮ. ಇದು ನಮ್ಮಮ್ಮ ಡ್ರೆಸ್ಸು. ಇದು ಏನಿರ್ಬೋದು ಅಂತ ಅಂದ್ಕೊಂಡಿದ್ದೀರಾ? ಚೂಡಿದಾರ್ ಟಾಪ್. ನಮ್ಮಮ್ಮ ಸೆಲೆಕ್ಟ್ ಮಾಡಿಟ್ಟು ಚೂಡಿದಾರ್ ಟಾಪ್ ನನಗೆ. ಕುರ್ತಿ ಟಾಪ್ ಹೇಗಿದೆ ಹೇಳಿ. ಈ ಶಾಪ್ನ ನೀವೆಲ್ಲ ನೋಡಿದ್ದೀರಾ? ಯಾವ ಬ್ರಾಂಚ್ ನೋಡಿದ್ದೀರಾ ನೋಡಿ ಹೇಳಿ. ನಾ ಫಸ್ಟ್ ಹೋಗಿದ್ದು ಪೀಣ್ಯ ಬ್ರಾಂಚ್ ಅಲ್ಲಿ, ಯಾಕಂದ್ರೆ ನಾನು ಪೀಣ್ಯ ಅಲ್ಲೇ ಕಾಲೇಜ್ ಮಾಡ್ತಿದ್ದಿದ್ದು. ಸೊ ನಾನು ಪೀಣ್ಯ ಬ್ರಾಂಚ್ ಅಲ್ಲೇ ನೋಡಿದ್ದು ಈ ಡ್ರೆಸ್ಸಸ್ ಎಲ್ಲ. ಇದು ಬಂದ್ಬಿಟ್ಟು ನೈಟ್ ವೇರ್ಗೆ ಮಲ್ಕೊಂಡು ನಿದ್ದೆ ಮಾಡೋಕ್ಕೆ ಅಂತ ತಗೊಂಡಿರೋ ಟಾಪ್ ಇದು. ಮತ್ತೆ ಇದೊಂದು ಪ್ಯಾಂಟ್ ಇದೆ. ಇದು ಒಂಥರ ಟ್ರೆಂಡಿಂಗ್ ಆಗಿ ಹೋಗ್ತಿತ್ತಲ್ಲ ಈ ಪ್ಯಾಂಟ್.
ಆದರೆ ಎಷ್ಟು ಅಂತಿ ಆದರೆ ಎಲ್ಲಿ ನೋಡಿದ್ರೂ ಕಾಸ್ಟ್ಲಿ ಇತ್ತು. ಎಲ್ಲೋದಾಗ ಸ್ವಲ್ಪ ಚೆನ್ನಾಗಿತ್ತು, ಕ್ವಾಲಿಟಿನೂ ಚೆನ್ನಾಗಿದೆ ಮತ್ತು ಪ್ರೈಸು ಚೆನ್ನಾಗಿದೆ ಅಂತ ತಗೊಂಡು ಬಂದಿದ್ದೀವಿ. ಯಾವುದು ಹಾಕಿ ನೋಡಲಿಲ್ಲ, ಎಲ್ಲ ಹಾಗೆ ತಗೊಂಡು ಎಸ್ಕೇಪ್ ಆಗಿಬಿಟ್ಟು ನೋಡಿ ಬಂದ್ಬಿಟ್ಟಿದ್ದೀವಿ. ಆದರೆ ಇವಾಗ ಯಾವ್ದಾಗುತ್ತೋ ಆಗಲ್ವೋ ಗೊತ್ತಿಲ್ಲ. ನನಗಾಗಲ್ಲ ಅಂದರೆ ನಮ್ಮ ಅಕ್ಕ ಹಾಕ್ಕೊಂತಾರೆ, ನಮ್ಮ ಅಕ್ಕ ಹಾಕ್ಕೊಳ್ಳಲ್ಲ ಅಂದರೆ ನಾನು ಹಾಕ್ಕೊಂಡು ಅಷ್ಟೇ. ಇದು ಬಂದ್ಬಿಟ್ಟು ಜಾಕೆಟ್ ಕಮ್ ಟಿ ಶರ್ಟ್ ಥರ ಇದೆ. ಇದು ಜಾಕೆಟ್ ಆಗು ಹಾಕೋಬೋದು, ಟಿ ಶರ್ಟ್ ಆಗು ಹಾಕೋಬೋದು. ಇದು ಬಂದ್ಬಿಟ್ಟು ಒಂಥರ ಏನು ಹೇಳ್ತಾರೆ, ಫ್ಯಾಷನ್ ಶೋಗೆಲ್ಲ ಹೋಗುವಾಗ ಹಾಕೊಂತಾರಲ್ಲ ಆ ಥರ ಟಾಪ್ ಇದು. ಆದರೆ ಬಟ್ಟೆ ಚೆನ್ನಾಗಿದೆ ಅಂತ ನಮ್ಮ ಅಮ್ಮ ತಗೊಳ್ಳೋಣ ಅಂತ ಹೇಳಿದ್ರು. ಸೊ ಇದೊಂದು ತಗೊಂಡಿದ್ವಿ. ಲಾಸ್ಟ್ ಈ ಬ್ಯಾಗಲ್ಲಿ ಎಲ್ಲ ಆಗೋಯ್ತು. ಇದು ಬಂದ್ಬಿಟ್ಟು ನಾನು ತಗೊಂಡೆ ಈ ಟಾಪ್, ಚೆನ್ನಾಗಿದೆ ಅಂತ. ನನ್ನ ಹತ್ರ ಈ ಥರ ಯಾವುದು ಫ್ಲೋರಲ್ ಟಾಪ್ ಇಲ್ಲ ಅಂತ ಇದು ತಗೊಂಡಿದ್ದೆ. 4 ಡ್ರೆಸ್ ಇದೆ ಅಷ್ಟೇ. ಇದೆಲ್ಲ ಬನಿಯನ್ ತಗೊಂಡಿದ್ದೀವಿ. ಈ ಥರ ಬನಿಯನ್ಸ್ ಡ್ರೆಸ್ ಒಳಗೆ ಹಾಕೊಳ್ಳೋಕ್ಕೆ, ಇಲ್ಲ ಡ್ರೆಸ್ ಅಂದ್ಕೊಳ್ಳೋಕ್ಕೆ ಅಂತ ತಗೊಂಡಿದ್ದೀವಿ. ಮತ್ತು ಇದು ಬಂದ್ಬಿಟ್ಟು ಏನಿದು, ಇದು ಗೌನ್ ಡ್ರೆಸ್, ಕೋಟ್ ಕಮ್ ಡ್ರೆಸ್. ಹಿಂಗೆ ಹಾಕೊಂಡ್ರೆ ಟೈಟಾಗಿ ಗೌನ್ ಥರ ಬರುತ್ತೆ. ನನ್ನ ಹತ್ರನೂ ಇದೇ ಥರ ಸೇಮ್ ಡ್ರೆಸ್ ಇದೆ, ಆದರೆ ಗೌನ್ ಚೆನ್ನಾಗಿದೆ ಆ ಡ್ರೆಸ್ಸು, ಅದಕ್ಕೆ ಈ ಡ್ರೆಸ್ ತೊಗೊಂಡಿದ್ದೀವಿ. ಇದು ಬಂದ್ಬಿಟ್ಟು ಲಾಸ್ಟ್ ಡ್ರೆಸ್ ಅಷ್ಟೇ, ಆಗೋಯ್ತು ಎಲ್ಲ ಡ್ರೆಸ್ಸು. ಇದು ಬಂದ್ಬಿಟ್ಟು ಟಾಪ್, ಈಚೆ ಬಿಸಿಲಿಗೆ ಹಾಕ್ಕೊಂಡು ಹೋಗೋಣ ಅಂತ ತೊಗೊಂಡಿರೋ ಟಾಪ್ ಅಷ್ಟೇ. ಈ ವಿಡಿಯೋ ನೋಡಿಬಿಟ್ಟು ನಿಮಗೆ ಯಾವ ಡ್ರೆಸ್ ಇಷ್ಟ ಆಯಿತು ಅಂತ ಹೇಳಿ. ಮತ್ತು ನೀವು ಟ್ರೈ ಮಾಡಿ ಒಂದ್ಸತಿ ಹೋಮ್ ಕಲೆಕ್ಷನ್ ಎಲ್ಲ ಸೈಡು ಇದೆ. ನನಗೆ ಗೊತ್ತಿರೋಂಗೆ ಪೀಣ್ಯ ಮತ್ತು ಬೇರೆ ಲೊಕೇಶನ್ಸಲ್ಲಿದೆ. ಬೇಕು ಅಂದರೆ ಬೇರೆ ಲೊಕೇಶನ್ಸ್ಗಳೆಲ್ಲ ಹಾಕಿದ್ದಾರೆ, ಹೋಗಿ ನೋಡಿ ವಿಸಿಟ್ ಮಾಡಿ. ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಬಾಯ್.